ಹಾಯ್ ಅಲ್ಲಿ ಇವತ್ತು ನಾನು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಬೇಗ ಹೋಗಿದ್ರು ಡ್ಯೂಟಿಗೆ. 8 ಗಂಟೆಗೆ ಹೋಗಿದ್ರು. ಹಾಗೆ ಪಲಾವ್ ಮಾಡಿದ್ದೆ. ಇವರು ಕೂಡ ಎಬ್ಬಿಸಿ ರೆಡಿ ಮಾಡಿ ಇವರು ಕೂಡ ಪಲಾವ್ ತಿನ್ನಿಸಿದೆ. ಮತ್ತು ನಾನು ಕೂಡ ಒಂದು ಸ್ವಲ್ಪ ಸಣ್ಣ ಮೀನದ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡು ತಿಂದೆ. ಮತ್ತು ಅವರು ಆಟ ಆಡ್ತಿದ್ರು. ಆಮೇಲೆ ಮಧ್ಯಾಹ್ನ ಆಯಿತು, ಅವ್ರಿಗೆ ಊಟದ ಟೈಮ್ ಆಯ್ತಲ್ಲ, ಅದಕ್ಕೆ ಊಟ ಮಾಡಿಸಿದೆ. ರೊಟ್ಟಿ ನಾನು ಸಬ್ಬಕ್ಕಿ ಮತ್ತು ಆಲೂಗಡ್ಡೆ ಹಾಕಿ ಒಂದು ಸ್ವಲ್ಪ ಹಪ್ಪಳ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡು ಬೇಯಿಸಿದ್ದೆ. ಆಲೂಗಡ್ಡೆನ ಸಬ್ಬಕ್ಕಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಪೌಡ್ರ್ ಕೂಡಿಸಿ ಕಲಸಿ ಅದು ಕ್ಲೀನಾಗಿ ಕಲಿಸ್ಬೇಕು. ಕಲಿಸಿ ಅದಕ್ಕೊಂದು ಸ್ವಲ್ಪ ಉಪ್ಪು, ಜೀರಿಗೆ, ಅಜವಾನ ಹಾಕಿ ಕಲಿಸಿ ಹಾಗೆ ಒಂದು ಸ್ವಲ್ಪ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡಿಕೊಂಡ್ರೆ ಪಲ್ಯ ಚೆನ್ನಾಗಿ ಬರುತ್ತೆ. ಸ್ಟೀಮ್ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಜೊತೆಗೆ ಸ್ಟೀಮ್ ಮಾಡಿದ್ಮೇಲೆ ಹಿಂಗೆ ಬರುತ್ತೆ. ಸ್ಟೀಮ್ ಮಾಡಿಕೊಂಡು ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿನ ಜೊತೆಗೆ ಈಗ ಹಪ್ಪಳದ ಥರ ಉದ್ದಬೇಕು. ಉದ್ದಿ ಹಾಗೆ ಫ್ಯಾನಿನ ಗಾಳಿಗೆ ಒಂದು ಸ್ವಲ್ಪ ತಾರ ಹಾಕಿ, ಮತ್ತು ಇವರು ಕುರ್ಕುರೆ ಅಂದರು, ಅದನ್ನೇ ಉದ್ದಿ ಉದ್ದಕ್ಕೆ ಕಟ್ ಮಾಡಿದ್ದಾರೆ. ಸಾಯಂಕಾಲ ಆಗಲೇ ಒಣಗಿದ್ದು ಅವು ಕ್ಲೀನಾಗಿ, ಅದಕ್ಕೆ ನೋಡಿದೆ ಹಿಂಗಾಗಿದ್ದು ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದು, ಕ್ರಿಸ್ಪಿಯಾಗಿ ಕೂಡ ಬಂದಿದ್ದು. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇಲ್ಲಿಗೆ ನಾನು ಮಿನಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ.